ಗುರುಜಿ ನೀವು ಹೇಳ್ತಿದ್ರಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ದೈನಂದಿನ ದಿನಚರಿ ಹೇಗೆ ಪ್ರಾರಂಭವಾಗುತ್ತೆ, ಅವ್ರು ಏನೆಲ್ಲ ಮಾಡ್ತಾರೆ ಕಚೇರಿಯಲ್ಲಿ ಹಾಗೆ ಹೊರಗೆ ಅಂತ ತಿಳಿಸ್ಕೊಡ್ತೀನಿ ಅಂತಿದ್ರಿ. ಖಂಡಿತ. ಇವತ್ತು ನೀವು ಆ ಕಾರ್ಯಕ್ರಮ ನಾವು ಏನೇನು ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಕಾರ್ಯಕ್ರಮದ ನಂತರ ನೀವುಗಳು ಹೋಗ್ತಕ್ಕಂಥವ್ರು ಎಲ್ಲರೂ ಸಿದ್ಧಗಂಗೆ ಹೋಗಿ ಬರ್ತಕ್ಕಂಥವ್ರು ಅವಕಾಶ ಮಾಡಿಕೊಡಿ. ಆಮೇಲೆ ಎಲ್ಲರ ಮೂಲ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭಕ್ಕೆ ನಿಮಗೆ ಮೂಲ ಸೂಚನೆ 24ನೇ ತಾರೀಕು ಇದೇ ವಿಶೇಷವಾಗಿರ್ತಕ್ಕಂಥ ಭಾನುವಾರದಂದು ತಮ್ಮೆಲ್ಲರಿಗೂ ಶಿವಕುಮಾರ ಸ್ವಾಮಿಗಳ ಪರಿಪೂರ್ಣ ದರ್ಶನ. ಅಂದರೆ ಅವರಿಗೆ ಕನಕಾಭಿಷೇಕ ಇದ್ದ ಹಾಗೆ 104ಕ್ಕೆ ಕಾಲಿಡ್ತಾರೆ ಅಂತ. ಮನೆ ತಾನೇ ಹುಟ್ಟುದಬ್ಬ ಆಚರಿಸಿದ್ರು. ಯಾವತ್ತೂ ತಿಳ್ಕೊಳ್ಳಿ, ನಾನು ಏನು ಹೇಳಿದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅಧಿಕಸ್ಯ ಅಧಿಕ ಫಲಂ. ಯಾವತ್ತು ಹುಟ್ಟುದಬ್ಬನ ಮುಂದೆ ಹಾಕ್ಕೊಂಡು ಮಾಡಬೇಕು ಅಂತ ಹೇಳ್ತೀವಿ. ಒಂದು ತಿಂಗಳು ಮುಂದೆ ಅಭಿವೃದ್ಧಿಪಡಿಸಿ ಆಮೇಲೆ ಮಾಡಬೇಕು ಆಚರಣೆ, ಭಾಳ ಒಳ್ಳೆಯದು ಅಂತ. ಆ ಹುಟ್ಟುದಬ್ಬದ ಕಾರ್ಯಕ್ರಮ 24ನೇ ತಾರೀಕು ಸರ್ಕಾರದ ವತಿಯಿಂದ ಅಲ್ಲ, ಶಿವಕುಮಾರ ಸ್ವಾಮಿಗಳ ಕೊಂತ ಮಠದಿಂದ ಎಲ್ಲ ಇಡೀ ಜನಾಂಗಕ್ಕೆ, ಎಲ್ಲ ವರ್ಗದವರಿಗೆ, ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಎಲ್ಲರಿಗೂ ಎಲ್ಲ ಪತ್ರಿಕೆಗಳನ್ನು ಕಳಿಸಿದ್ದಾರೆ. ಅಷ್ಟೂ ಜನ ಆಹ್ವಾನಿತರಾಗಿರ್ತಕ್ಕಂಥ ವಿಚಾರ. ಟಿವಿ ಮಾಧ್ಯಮದ ಮುಖಾಂತರವಾಗಿ ನಾವುಗಳು ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ವಿ. ಗುರು ಹಿರಿಯರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳ ಪರಿಪೂರ್ಣ ದರ್ಶನಕ್ಕೆ ತಾವೆಲ್ಲರೂ 24ನೇ ತಾರೀಕು ಬರಬಹುದು. ದಾಸೋಹ ಸಮೇತವಾಗಿ ಭಗವಂತನ ಕೃಪಾ ಕಟಾಕ್ಷ. ಎಷ್ಟೋ ಜನ ಬರ್ತೀರಾ, ಹೋಗ್ತೀರಾ. ನಾನು ಏನು ಹೇಳಿದ್ದೀನಿ, ಯಾವತ್ತೂ ಹಿರಿಯರನ್ನ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತೀನಿ. ಆ ಹಿರಿಯರನ್ನ ಆಶೀರ್ವಾದ ತೊಗೋಬೇಕಾದ್ರೆ ವಯಸ್ಸಾದವ್ರ ಹತ್ರ ಹೋದ್ರೇ ಬರೀ ಕೈಯಲ್ಲಿ ಹೋಗಬಾರ್ದು, ಯಾವತ್ತೂ ಹಣ್ಣು ತೊಗೊಂಡು ಹೋಗಿ ಅಂತ. ಅದರಲ್ಲೂ ವಯಸ್ಸಾದವರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು, ಗುರು ಹಿರಿಯರಾಗಿರೋರು, ಇಂಥ ಒಂದು ಗುರು ಹಿರಿಯರು ಸ್ವಾಹ ಅಂತ ಹೇಳಿದಾಗ ಬಹಳ ಒಳ್ಳೆಯದು. ಅಭಿವೃದ್ಧಿ ಪ್ರವಾಹ ಅಂದರೆ ಪ್ರವಾಹ ಆಗತ್ತೆ. ಅಂದರೆ ಏನು, ಜೀವನದ ಅಭಿವೃದ್ಧಿ ಪ್ರವಾಹನೇ ಆಗತ್ತಂತೆ. ಅದಕ್ಕೆ 100 ವರ್ಷ ದಾಟಿದ್ರೇ ಸಾಕು, ಆ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡಿದ್ರೆ ಜೀವನ ಸಾರ್ಥಕತೆ. ಅಂಥದ್ರಲ್ಲಿ ಗುರುಗಳಾಗಿ ಜೀವನ 104ನೇ ಪದಕ್ಕೆ ಕಾಲಿಟ್ಟಾಗ ಮತ್ತೊಂದು ಜನ್ಮ, ಮತ್ತೊಂದು ಜನ್ಮ, ಮತ್ತೊಂದು ಜನ್ಮ ಇದ್ದ ಹಾಗೆ. ಯಾಕೆಂದರೆ ಶ್ರೇಷ್ಠಾಬ್ದಿ ಪೂರ್ತಿ ಅಂತ ಕರಿತೀವಿ. 60 ದಾಟದ ಮೇಲೆ ಗುರು ಹಿರಿಯರು ಅಂತೀವಿ. ಹಿರಿಯರು ಮಾತ್ರ ಆಗಿದ್ದರೆ ಇನ್ನಷ್ಟು ಗುರು ಹಿರಿಯರ ಅನುಗ್ರಹ, ಇಡೀ ವಿಶ್ವಮಾನವನಾಗಿರ್ತಕ್ಕಂಥ ಅನುಗ್ರಹ, ಇಡೀ ಜಗತ್ತಲ್ಲಿ ವ್ಯಾಮೋಹ ಬಿಟ್ಟು ಸ್ವಾಭಿಮಾನದಿಂದ ಬದುಕ್ತಾ ಇರತಕ್ಕಂಥ ಇಡೀ ವೀರಶೈವ ಮಠಗಳಲ್ಲಿ ಎಲ್ಲ ಜಗದ್ಗುರುಗಳಿಗಿಂತ ದೊಡ್ಡ ಹಿರಿಯ ಗುರುಗಳಾಗಿರೋರೇ ಶಿವಕುಮಾರ ಸ್ವಾಮಿಗಳು. ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ, ಆಶೀರ್ವಚನ ನೀವೆಲ್ಲ ಪಡಿಬೇಕಾದ್ರೆ ಜನ್ಮ ಸಾರ್ಥಕವಾಗುತ್ತೆ. ಆ 104ಕ್ಕೆ ಕಾಲಿಡಬೇಕಾದ್ರೆ 24ಕ್ಕೆ ಪರಿಪೂರ್ಣವಾಗಿ ಇದೇ ತಿಂಗಳು ಜ್ಞಾಪಕ ಇಟ್ಕೊಳ್ಳಿ. ಹೋದಾಗ ಯಾವತ್ತೂ ನಾವು ಹುಳಿ ಹಣ್ಣುಗಳನ್ನ ಕೊಡಬಾರ್ದು ಅಂತ. ವಯಸ್ಸಾದವ್ರಿಗೆ ಹುಳಿ ಹಣ್ಣು ಕೊಡಬಾರ್ದು, ಎಲ್ಲ ಸಿಹಿ ಹಣ್ಣುಗಾಗಿರ್ತಕ್ಕಂಥದ್ದು. ನೋಡಿ, ಸಾಧಾರಣವಾಗಿ ನೀವು ಕೊಡಬೇಕಾದ ಹಣ್ಣುಗಳು ಸೇಬು, ಬಾಳೆಹಣ್ಣು, ಸಪೋಟ, ಪಪಾಯ, ಈ ರೀತಿಯಾದ ಒಂದು ಒಳ್ಳೆ ಸಿಹಿ ಹಣ್ಣುಗಳು, ಕರ್ಬೂಜ, ಈ ಥರದ್ದು ಕೊಡ್ಬೋದು ಹಣ್ಣುಗಳು. ಹುಳಿ ಆಗಿರಬಾರ್ದು. ನೀವೆಲ್ಲ ಏನು ಮಾಡ್ತೀರಾ, ಆರೆಂಜು, ಮೂಸಂಬಿ ಯಾವ ಚೀಪೋ ಅದು ಕೊಡೋದು. ನೀವು 5 ಥರದ ಹಣ್ಣು ಕೊಡದೇ ಇದ್ರೂ 3 ಥರದ ಹಣ್ಣಾದರೂ ಸರಿ. ಗುರುಗಳನ್ನ ಯಾವತ್ತೂ ನಮಸ್ಕಾರ ಮಾಡೋಕ್ಕೆ ಹಣ್ಣುಗಳು ತೊಗೊಬೇಕು. ಹೂಗಳು ತೊಗೊಂಡು ಹೋಗೋದು ಬೇಕಾಗಿಲ್ಲ. ಅಲ್ಲಿ ನಮಸ್ಕಾರ ಮಾಡಬೇಕು. ಹೂ ತೊಗೊಂಡೋದು ಯಾವಾಗ ಅಂದರೆ ಬೆಳಗಿನ ಜಾವ ಪೂಜೆಗೆ. ಅಂದರೆ ಹಿಂದಿನ ದಿವಸನೇ ನೀವೇನಾದರೂ ಹೋಗಿದ್ರೆ ನೀವು ಕೊಟ್ಟಿರೋ ಹೂವು ಪೂಜೆಗಾಗತ್ತೆ, ಶಿವ ಪೂಜೆ, ಶಿವ ಆರಾಧನೆಗೆ ಆಗತ್ತೆ. ಅಲ್ಲೇ ಹೋಗಬೇಕಾದ್ರೆ ಪಾದಕೆಗಳನ್ನ ತೊಗೊಂಡು ಹೋಗಿ ಅಂತ ಹೇಳಿದ್ದೀನಿ. ಎಷ್ಟೋ ಜನಕ್ಕೆ ಮರದಲ್ಲಿ ಮಾಡಿಸಿರ್ತಕ್ಕಂಥ ಪಾದಕೆಗಳು ಅಲ್ಲೇ ಸಿಗುತ್ತೆ. ಆದರೆ ಸಿಗದಿದ್ದ ಪಕ್ಷದಲ್ಲಿ ನೀವು ಪಾದಕೆಗಳನ್ನ ತೊಗೊಂಡು ಹೋಗಿ ಆಶೀರ್ವಚನ ತೊಗೊಂಡು ಬರ್ತಕ್ಕಂಥವ್ರು ಆಗಬೇಕು. ಆಮೇಲೆ ಪುಟ್ಟು ಪಾದಕೆಗಳು ಅಕಸ್ಮಾತ್ ಮನೆಯಲ್ಲಿ ನಾವು ದೊಡ್ಡದಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಕೆಲವರು ಮನೋಭಾವನೆ ಇರುತ್ತೆ. ಅವರೆಲ್ಲ ಏನು ಮಾಡ್ಬೋದು, ಬೆಳ್ಳಿಯಲ್ಲೋ ಪಂಚಲೋಹದಲ್ಲೋ ಯಾವುದಾದ್ರೂ ಒಂದು ತಾಮ್ರ ವಿಚಾರದಲ್ಲಿರ್ತಕ್ಕಂಥ ಲೋಹಗಳಲ್ಲೋ ಹಿತ್ತಾಳಿನಲ್ಲೋ ಮಾಡಿಸ್ಕೊಂಡು ಅದನ್ನು ತಗೊಂಡು ಹೋಗ್ಬೋದು. ಕೆಲವಿರುತ್ತೆ ಆ ಪಾದಕೆಗಳನ್ನ ಗುರುಗಳ ಹತ್ರ ಆಶೀರ್ವಾದ ಮಾಡಿ ಅದಕ್ಕೆ ಪಾದಕ್ಕೆ ನಮಸ್ಕಾರ ಮಾಡಿ ಯಾವತ್ತೂ ಗುರು ವಂದನೆ ಅಂತ ತಲೆ ಮೇಲೆ ಇಟ್ಕೊಂಡು ಅದನ್ನು ಪೂಜೆ ಪುನಸ್ಕಾರವನ್ನು ಮಾಡಿಸ್ಕೊಳ್ತಕ್ಕಂಥ ವಿಧಾನ. ನೀವು ನಮಸ್ಕಾರ ಮಾಡಿದ ಮೇಲೆ ಕಾಣಿಕೆಗಳನ್ನು ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಯಥೇಚ್ಛವಾಗಿ ಮನಸ್ಸು ಬಿಚ್ಚಿ ಆ ಕಾಣಿಕೆಗಳನ್ನ ಹಾಕಬೇಕು. ಏನು ಅಂದರೆ ಸುಮ್ಮನೆ ಕಾಣಿಕೆಗಳು ಹಾಕಿ ಬರ್ತೀರ ನೋಡಿ. ಆ ಕಾಣಿಕೆ ಎಷ್ಟು ಉಪಯೋಗ ಅಂದರೆ, ನಾವು ಮಠದ ಋಣ ತಿನ್ನಬಾರ್ದು ಅಂತ ಹೇಳ್ತೀವಿ, ದೇವರ ಋಣ ತಿನ್ನಬಾರ್ದು ಅಂತೀವಿ, ಭಗವಂತನ ಋಣ ಇಟ್ಕೊಳ್ಳೇಬಾರ್ದು ಅಂತೀವಿ. ಹಾಗೆ ಮಠಕ್ಕೆ ಒಂದು ಸಲ ಊಟ ಮಾಡಿದಾಗ ಬೇಡಪ್ಪ ಊಟದ ಋಣ ಇಟ್ಕೋಬಾರ್ದು ಅಂತ. ಯಾಕೆಂದರೆ ಮಠದಲ್ಲಿ ಯಾವ ಕಾಲಕ್ಕೂ ದೈವ ಅನುಗ್ರಹ ಅಂದರೆ ಅವರು ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಿರ್ತಾರೆ. ದೇಹದಲ್ಲಿ ಜನವಾರ ಉಡ್ದಾರ ಎಲ್ಲವನ್ನೂ ತೆಗೆದುಹಾಕಿದಾಗ ದಂಡವನ್ನು ಇಟ್ಕೊತಾರೆ. ಅಂದರೆ ಸನ್ಯಾಸ ಯೋಗ. ಆ ಸನ್ಯಾಸ ಯೋಗವನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ಧಿ ಪುರುಷರು ಸಿದ್ಧಿ ಸಾಧನೆಗೆ ಏನು ಮಾಡ್ತಾರೆ, ಲೋಕಕ್ಕೋಸ್ಕರ ಬದುಕ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನಾವು ತಿನ್ಕೊಂಬಂದಾಗ ದರಿದ್ರ. ಅದಕ್ಕೆ ನಾವೇನು ಮಾಡಬೇಕು, ಊಟವನ್ನು ಮಾಡಿದ ತಕ್ಷಣ ಕಾಣಿಕೆಯನ್ನು ಋಣ ಬೇಡಪ್ಪ ಮಠಕ್ಕೆ ಸೇರಲಿ ಅಂಥೇಳಿ ಆ ಊಟಕ್ಕೆ ನಮಸ್ಕಾರ ಮಾಡ್ಕೊಂಬ. ನೀವೇನೋ ತಿಂದಿದ್ದಕ್ಕೆ ದುಡ್ಡು ಹಾಕಿ ಬರೋದು ಅಂತ ಅಲ್ಲ.
ಊಟವನ್ನು ಮಾಡಿದಾಗ ಪ್ರಸಾದ ಕಣ್ಣಿಗೆ ಹೊತ್ಕೊಂಡು ತಿನ್ನೋದು. ಆದರೆ ಋಣ ಮಾತ್ರ ಯಾವ ಕಾಲಕ್ಕೆ ಇಟ್ಕೋಬಾರ್ದು. ಮಠದ ಋಣ ಮೊದಲೇ ಇಟ್ಕೋಬಾರ್ದು. ಕಾಣಿಕೆನ ಯಥೇಚ್ಛವಾಗಿ ಧರ್ಮಪೂರ್ವಕವಾಗಿ ಹಾಕಿ. ಆಮೇಲೆ ಅಕಸ್ಮಾತ್ ಕೆಲವರು ಕಾಣಿಕೆ ಹಾಕಕ್ಕಾಗದಿದ್ದ ಪಕ್ಷದಲ್ಲಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಾದಿದ್ರೆ ಖಂಡಿತವಾಗ್ಲೂ ತಲುಪಿಸಿ. ನೀವುಗಳು ಎಲ್ಲ ಮಠಾಧೀಶ್ವರರಾಗಿರ್ತಕ್ಕಂಥ ಎಷ್ಟೋ ಜನ ದಯವಿಟ್ಟು ಎಲ್ಲ ಮಠಗಳಲ್ಲಿದ್ದೀರಾ. ನೀವುಗಳು ವೀರಶೈವ ಮಠಗಳಲ್ಲಾಗಿರ್ತಕ್ಕಂಥ ಎಷ್ಟು ಜನ ಇವತ್ತು ಸ್ವಾಮಿಗಳಾಗಿದ್ದೀರಾ, ಎಷ್ಟೋ ಜನ ಶಿಷ್ಯರಾಗಿದ್ದೀರಾ. ಎಲ್ಲರೂ ಹೋಗಿ ಇವತ್ತು ಮುಂದೆ ಸ್ವಾಮಿಗಳಾಗೋಕ್ಕೆ ಬಹಳ ಜನ ಬಯಸ್ತಾ ಇರತಕ್ಕಂಥವ್ರು ಅಷ್ಟೂ ಜನ, ನೀವೆಲ್ಲ ಕಾವಿಗಳು ಧರಿಸಿರೋರು ಎಲ್ಲರೂ ಹೋಗಿ ದರ್ಶನವನ್ನು ಮಾಡಿ ಶಿವಕುಮಾರ ಸ್ವಾಮಿಗಳ. ಯಾಕೆಂದರೆ ನೀವು ಸನ್ಯಾಸತ್ವ ತಗೊಂಡಿದ್ರೂ ಸಹ ವೀರಶೈವ ಮಠದಲ್ಲಿ ಏನು ಅಂತ ಹೇಳ್ತಾರೆ, ಶಿವನಿಗಿಂತ ಶಿವ ದೊಡ್ಡವನು, ಶಿವನಿಗಿಂತ ನಾಮ ದೊಡ್ಡದು, ನಾಮಕ್ಕಿಂತ ವಿಶೇಷವಾಗಿ ಜನ್ಮ ದೊಡ್ಡದು ಅಂತ. ಅದಕ್ಕೆ ಶಿವನಾಮ ಸ್ಮರಣೆ ಎಂದೆಂದಿಗೂ ಶಿವ ಅಂತ ಇದ್ರೆ ಯಾವ ಭಯವೂ ಇಲ್ವಂತೆ. ಅದಕ್ಕೆ ನೀವು ಯದ್ಭಾವಂ ತದ್ಭವತಿ, ನಿಮ್ಮ ಶಿವನ್ನ ಆ ಗುರುಗಳಲ್ಲಿ ಕಂಡು ನಮಸ್ಕರಿಸಿ ಆತ್ಮ ಸಂಪ್ರೋಕ್ಷಣೆಯನ್ನು ತಗೊಂಡು ನೀವು ತಲೆ ಮೇಲೆ ಆಶೀರ್ವಾದವನ್ನು ಪ್ರೋಕ್ಷಣೆಯನ್ನು ಮಾಡಿಸ್ಕೊಂಡು ಬಂದರೆ ಸಾರ್ಥಕ ನಿಮ್ಮ ಜನ್ಮ. ಅದಕ್ಕೆ ಎಲ್ಲ ಗುರು ಹಿರಿಯರಾಗಿರ್ತಕ್ಕಂಥ ಗುರು ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಏನೇನು ಸಾಧು ಸಂತರಿದ್ದೀರಾ, ದಯವಿಟ್ಟು ನಿಮ್ಗಳ ಕೈಯಲ್ಲಿ ಮನಸ್ಫೂರ್ತಿಯಾಗಿ ಯಾವುದೇ ನಿಸ್ಸಂಕೋಚವಿಲ್ಲದೆ ಹೋಗಿ ನಮಸ್ಕಾರ ಮಾಡ್ಕೊಂಬರ್ಬೇಕು ಶಿವಕುಮಾರ ಸ್ವಾಮಿಗಳನ್ನ. ಒಳ್ಳೆ ಸದಾವಕಾಶ. ಹೋದಾಗ ಅಕ್ಕಿ, ಬೇಳೆ, ಬೆಲ್ಲ ಇತ್ಯಾದಿಗಳನ್ನ ಏನು ಬೇಕು ಬೇಡಗಳನ್ನು ಸೌಕರ್ಯಗಳನ್ನು ನೀವು ಯಥೇಚ್ಛವಾಗಿ ಹಾಕಿದ್ರೆ ಆ ದಾಸೋಹಕ್ಕೆ ಯಾವತ್ತಿದ್ದವರು ಸದಾ ನಡೀತಾ ಇರಲಿ, ಹೀಗೇ ನಡೀತಾ ಬರಲಿ. ಮುಂದಕ್ಕೂ ಯಾವ ಕಾಲಕ್ಕೂ ನಿಸ್ಸಂಕೋಚವಾಗಿ ಮಠಕ್ಕೆ ಹೋದಾಗ ಎಲ್ಲ 3 ಕಾಲಗಳು ಅವರಿಗೆಲ್ಲ ಮಕ್ಕಳಿಗೆ ಅನ್ನದಾನ ನಡೀತಾ ಇರಲಿ. ಶಾಶ್ವತವಾಗಿ ಅಲ್ಲಿರ್ತಕ್ಕಂಥ ಅಷ್ಟೂ ಜನಕ್ಕೆ, ಬಡವರಿಗೆ, ಬಲ್ಲರಿಗೆ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ.